ವಿಜಯೇಂದ್ರ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಅಪ್ಪಾಜಿಯವರು ಪರಿಹಾರಕ್ಕೆ ಪ್ರಿಂಟ್ ಮಷಿನ್ ಇಲ್ಲ ಅಂತ ಹೇಳಿದ್ರು. ಬಿಜೆಪಿಯವರು ರೈತರ ಬಗ್ಗೆ ಪಾಠ ಮಾಡೋದಕ್ಕೆ ಬರಬೇಡಿ, ಅತಿವೃಷ್ಟಿಗೆ ಕೇಂದ್ರದ ಜವಾಬ್ದಾರಿ ಇದೆ, ನಾವು ತೆರಿಗೆಯನ್ನ ಕಟ್ತೇವೆ, ಪ್ರತಿ ವರ್ಷ 4.5 ಲಕ್ಷ ಕೋಟಿ ರೂಪಾಯಿಯನ್ನ ಕೇಂದ್ರಕ್ಕೆ ಕೊಡ್ತಾ ಇದ್ದೇವೆ. 11 ವರ್ಷ ಆಯಿತು, ಕೇಂದ್ರ ಸರ್ಕಾರ ನಮಗೆ ಏನು ಕೊಟ್ಟಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪರಿಹಾರ ಘೋಷಣೆಗೆ ನಮಗೆ ಅಂಕಿಅಂಶ ಬೇಡವಾ? ಜಂಟಿ ಸಮೀಕ್ಷೆ ಮುಗಿದ ಮೇಲೆ ಪರಿಹಾರವನ್ನ ಕೊಡ್ತೇವೆ. ಬಿಜೆಪಿಯಿಂದ ಆಡಳಿತ ಮಾಡೋದು ನಾವು ಕಲಿಬೇಕಾ? ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಥ ಮುಟ್ಟಾಳ್ತನಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗುತ್ತೆ? ಇದೇ ವಿಜೇಂದ್ರ ಅವರ ಪೂಜ್ಯ ತಂದೆಜಿಯವರು, ಅಪ್ಪಾಜಿಯವರು ನಿಮ್ಗೆ ನೆನಪಿದ್ರೆ ಔಟ್ರೈಟ್ ಆಗಿ ಅಧಿಕಾರಿಗಳಿಗೆ ಹೇಳ್ತಾರೆ, ಮತ್ತು ವಿಧಾನಸಭೆಯಲ್ಲಿ ಹೇಳ್ತಾರೆ, ರೈತರು ಕೇಳಿದ್ಕೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ, ಸರ್ಕಾರ ಹತ್ರ ನೋಟ್ ಛಪಾಯಿಸೋ ಮಿಷಿನ್ ಇಲ್ಲ, ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ. ಇದೇ ತಮ್ಮ ಪೂಜ್ಯ ಅಪ್ಪಾಜಿಯವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ. ಹೋದ ಬಾರಿ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರ್ದೆ ಹೋದವರು. ಸೊ ಅದರಿಂದ ದಯವಿಟ್ಟು BJP-ಯವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಸರ್ಕಾರ ಇದ್ದಾಗ ಕಲಬುರಗಿಗೆ ಜಿಲ್ಲೆಗೆ ನಮಗೆ ಬಂದಿರೋದು 201 ಕೋಟಿ ರೂಪಾಯಿ. ಅದು ನೀವು ಚಾಲೆಂಜ್ ಮಾಡ್ತೀರಾ? ತಯಾರಿದ್ದೇವೆ.